ರಾಜ್ಯ ಕಾಂಗ್ರೆಸ್ ಸರ್ಕಾರ ಜಿಬಿಎ ಚುನಾವಣೆಯನ್ನ ನಡೆಸದೇ ಇರೋದಕ್ಕೆ ಕಾರಣಗಳು ಏನೇನು ಅಂತ ಹೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಮಾಧ್ಯಮಗಳ ಮುಂದೆ ಬಿಚ್ಚಿಡ್ತಾ ಇದ್ದಾರೆ. ನ್ಯಾಯಾಲಯದ ಆದೇಶ ಆಗಿದ್ರೂ ಸಹ ಸರ್ಕಾರ ಮಾತ್ರ ಜಿಬಿಎ ಚುನಾವಣೆಯನ್ನ ನಡೆಸ್ತಾ ಇಲ್ಲ. ಕಾರಣ ಏನು? ಉದ್ದೇಶಪೂರ್ವಕವಾಗಿಯೇ ಚುನಾವಣೆಯನ್ನ ಮುಂದಕ್ಕೆ ಹಾಕಲಾಗ್ತಾ ಇದೆ. ಸುಪ್ರೀಂ ಕೋರ್ಟ್ನ ಸ್ಪಷ್ಟ ಆದೇಶ ಇದೆ. ಪದೇ ಪದೇ ಜಿಬಿಎ ವಿಚಾರ, ಚುನಾವಣೆಯನ್ನು ನಡೆಸುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಆದರೆ ಸರ್ಕಾರ ಚುನಾವಣೆಯನ್ನು ನಡೆಸ್ತಾ ಇರೋದಕ್ಕೆ ಕಾರಣ ಒಂದೇ. ಏನು? ಈಗ ಕಾಂಗ್ರೆಸ್ ಸರ್ಕಾರ ನಡೆಸಿರುವಂತ ಒಂದು ಆಂತರಿಕ ಸಮೀಕ್ಷೆ ಇದು. ಆಂತರಿಕ ಸಮೀಕ್ಷೆಯಲ್ಲಿ 5 ಪಾಲಿಕೆಗಳಲ್ಲಿ ಸರ್ಕಾರ ಸೋಲುತ್ತೆ. ಈ ಒಂದು ಸಮೀಕ್ಷೆಯನ್ನು ಆಧಾರವಾಗಿಟ್ಕೊಂಡು ಚುನಾವಣೆಯನ್ನು ಮುಂದಕ್ಕೆ ಹಾಕ್ತಾ ಇದ್ದಾರೆ. ಸರ್ಕಾರಕ್ಕೆ ಚುನಾವಣೆಯ ಭಯ ಕಾಡ್ತಾ ಇದೆ ಅಂತ ಹೇಳಿ ಆರ್ ಅಶೋಕ್ ಹೇಳಿಕೆಯನ್ನ ನೀಡ್ತಾ ಇರೋವಂಥದ್ದು. ವಿಧಾನಸೌಧದಲ್ಲಿ ಮಾತಾಡಿರುವಂಥ ಆರ್ ಅಶೋಕ್, ಸುಪ್ರೀಂ ಕೋರ್ಟ್ನ ಸ್ಪಷ್ಟ ಆದೇಶ ಇದ್ರೂ ಸರ್ಕಾರ ಪದೇ ಅಫಿಡವಿಟ್ ಅನ್ನು ಸಲ್ಲಿಸಿ ಚುನಾವಣೆಯನ್ನ ವಿಳಂಬ ಮಾಡ್ತಾ ಇದೆ. ಕಾರಣ ಡಿ.ಕೆ. ಶಿವಕುಮಾರ್ ಸಿಎಂ ಆಗೋವರೆಗೂ ಜಿಬಿಎ ಚುನಾವಣೆಯನ್ನ ನಡೆಸಬಾರ್ದು ಅನ್ನೋಂಥ ಒಂದು ಮನಸ್ಥಿತಿ ಏನಾದರೂ ಇದೆಯಾ? ಚುನಾವಣೆ ಆಗೋದಕ್ಕೂ ಡಿ.ಕೆ. ಶಿವಕುಮಾರ್ ಸಿಎಂ ಆಗೋದಕ್ಕೂ ಎಲ್ಲಿಂದ ಎಲ್ಲಿಗೆ ನಂಟು ಇದು? ಈ ಬಗ್ಗೆ ವ್ಯಂಗ್ಯ ಆಡ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಸಿಎಂ ಆಗುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಆರ್ ಅಶೋಕ್ ಸಹ ವ್ಯಂಗ್ಯ ಆಡಿ ಮಾತನಾಡಿರುವಂಥದ್ದು. ಒಂದು ಕಡೆ ಸೋಲಿನ ಭಯ. ಬೆಂಗಳೂರಿನಲ್ಲಿ ಕಸ ನಿರ್ವಹಣೆ ಸೇರಿದಂತೆ ಮೂಲಭೂತ ಸಮಸ್ಯೆಗಳು ದಿನ ಕಳೀತಿದ್ದಂಗೆ ಜಾಸ್ತಿ ಆಗ್ತಾ ಇದೆಯೇ ಹೊರತು ಯಾವುದೇ ಕಾರಣಕ್ಕೂ ಕಡಿಮೆ ಆಗ್ತಾ ಇಲ್ಲ. ಸುಪ್ರೀಂ ಕೋರ್ಟ್ ನೀಡಿರುವಂಥ ಅಂತಿಮ ಗಡುವು ಏನಿದೆ ಅಷ್ಟರೊಳಗೆ ಸರ್ಕಾರ ಚುನಾವಣೆಯನ್ನ ನಡೆಸಲೇಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಬಿಜೆಪಿ ಕೂಡ ಈಗಾಗಲೇ ಚುನಾವಣಾ ಆಯೋಗಕ್ಕೆ ಪತ್ರವನ್ನ ಬರೆಯಲಾಗಿದೆ. ತಕ್ಷಣ ಚುನಾವಣೆಯನ್ನ ಘೋಷಿಸಿ ಅಂತ ಹೇಳಿ ಮನವಿಯನ್ನ ಸಹ ಮಾಡಲಾಗಿದೆ. ನಾವು ಚುನಾವಣೆಗೆ ಸಂಪೂರ್ಣವಾಗಿ ನಾವು ಸಿದ್ಧರಿದ್ದೇವೆ. ಆದರೆ ಕಾಂಗ್ರೆಸ್ ಮಾತ್ರ ಆಂತರಿಕ ವರದಿಯನ್ನ ನಂಬಿ ಕೂತಿದ್ಯಾ? ಇದಕ್ಕೆ ಕಾಂಗ್ರೆಸ್ನ ನಾಯಕರು ಡಿ.ಕೆ. ಶಿವಕುಮಾರ್ ಆಗಲಿ ಹಾಗೆ ಸಿಎಂ ಸಿದ್ದರಾಮಯ್ಯ ಆಗಲಿ ಇವರು ಸಹ ಪ್ರತಿಕ್ರಿಯೆಯನ್ನು ನೀಡಬೇಕಾಗುತ್ತೆ. ಏನು ಕಾರಣ? ಜಿಬಿಎ ಚುನಾವಣೆಯನ್ನು ಇಷ್ಟು ವಿಳಂಬ ಮಾಡ್ತಾ ಇರೋದು ನಡೆಸೋದಕ್ಕೆ ಯಾವ ರೀತಿಯಾದಂಥ ಕಾರಣಗಳನ್ನು ನೀವು ಸಹ ಕೊಡಬೇಕಾಗುತ್ತೆ. ಸೋಲಿನ ಭಯದಿಂದ ಹಿಂದೆ ಸರಿಲಾಗ್ತಾ ಇದೆಯಾ? ಬಿಬಿಎಂಪಿ ಅಸ್ತಿತ್ವದಲ್ಲಿದ್ದಾಗಲೇ ಚುನಾವಣೆಯನ್ನು ನಡೆಸಬಹುದಾಗಿತ್ತು. ಆದರೆ ಸರ್ಕಾರ ಅವಾಗ ನಿರ್ಲಕ್ಷ್ಯ ತೋರಿಸಿತ್ತು. ಈಗ SIR ಸೇರಿದಂತೆ ವಿವಿಧ ಕಾರಣಗಳನ್ನು ನೆಪವಾಗಿ ಮುಂದಿಡ್ತಾ ಇದೆ. ಯಾಕೆ ಜಿಬಿಎ ಚುನಾವಣೆಯನ್ನ ನಡೆಸ್ತಾ ಇಲ್ಲ? ಕಾರಣಗಳನ್ನ ಸಾಕಷ್ಟು ಕೊಡ್ಬೋದು. ಆದ್ರೆ ಇಲ್ಲಿ ವಿಪಕ್ಷ ಸ್ಥಾನದಲ್ಲಿರ್ತಕ್ಕಂಥ ಬಿಜೆಪಿ ಮತ್ತೆ JDS ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮದೇ ರೀತಿಯಲ್ಲಿ ವ್ಯಂಗ್ಯ ಆಡುವಂಥದ್ದು, ಟೀಕೆಯನ್ನ ಮಾಡುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ ಅಶೋಕ್ ಮಾತನಾಡಿದ್ದಾರೆ, ನೋಡೋಣ. ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಯನ್ನ ಪದೇ ಮುಂದೂಡುವಂಥ ಅಫಿಡವಿಟ್ಗಳನ್ನು ಕೋರ್ಟ್ಗಳಲ್ಲಿ ಹಾಕ್ತಾ ಇದ್ದಾರೆ. ಬೆಂಗಳೂರು ಒಂದಾಗಿ ಚುನಾವಣೆ ಆಗಬೇಕು ಅನ್ನೋದು ಮೊದಲಿಂದನೂ ಕೂಡ BJPಯ ನಿಲುವಿತ್ತು. ಆದರೆ ಬೆಂಗಳೂರನ್ನು 5 ಭಾಗ ಮಾಡಿ ಇವತ್ತು ಬೆಂಗಳೂರಿನ 5 ಭಾಗಗಳಲ್ಲಿ ಹಣದ ಮುಗ್ಗಟ್ಟು ಕಾಣ್ತಾ ಇದೆ. ಸೊ ಹಿಂದೆ ಇದ್ದಂಥ 243 ವಾರ್ಡ್ಗೆ ಚುನಾವಣೆ ಮಾಡಿದರೆ ಇಷ್ಟೊತ್ತಿಗೆ ಚುನಾವಣೆಯನ್ನು ಮುಗಿದೋಗ್ಬೇಕಾಯಿತು. ಆದರೆ ಸರ್ಕಾರ ಅವ್ರು ಮಾಡಿರುವಂಥ ಇಂಟರ್ನಲ್ ಸರ್ವೆ ಪ್ರಕಾರ ಬೆಂಗಳೂರಿನ ಈ 5 GBAಗಳಲ್ಲಿ ಅವರು ಗೆಲ್ಲೋದು ಕಷ್ಟ ಅಂತ ವರದಿ ಬಂದಿರೋದ್ರಿಂದ ಪದೇ ಮುಂದೂಡುವಂಥ ಕೆಲಸವನ್ನು ಕಾಂಗ್ರೆಸ್ ಪಾರ್ಟಿ ಮಾಡ್ತಾ ಇದೆ. ಇದು ಬೆಂಗಳೂರ ಜನತೆಗೆ ಬಗ್ದಂಥ ದ್ರೋಹ. ಇದು ಎರಡನೇದು ಅವ್ರದ್ದು ಅಧಿಕಾರ ಹಸ್ತಾಂತರ ಆಗಿಲ್ಲ ಅಂತೇಳಿ ಬೆಂಗಳೂರಿನ ಇನ್ಚಾರ್ಜ್ ಮಿನಿಸ್ಟರ್ ಆಗಿರುವಂಥ ಡಿ.ಕೆ. ಶಿವಕುಮಾರ್ ಕೂಡ ಈ ಹಸ್ತಾಂತರ ಆಗೋಕ್ಕೆ ಮುಂಚೆ ಚುನಾವಣೆ ಆಗಬಾರದು ಅಂತ ಡಿ.ಕೆ. ಶಿವಕುಮಾರ್ ಅವರ ಬಯಕೆ. ಈ ಜಗಳದಲ್ಲಿ ಬೆಂಗಳೂರಿನ ಮಹಾನಗರ ಪಾಲಿಕೆ ಇವತ್ತು ಬೀದಿಗಳಲ್ಲಿ ಕಸದ ರಾಶಿ ಬಿದ್ದಿದೆ. ಯಾವುದೇ ರೀತಿ ಅಭಿವೃದ್ಧಿ ಕಾರ್ಯಗಳು ಚಾಲನೆಯಲ್ಲಿಲ್ಲ. ಇದಕ್ಕೆಲ್ಲ ನೇರ ಕಾರಣ ಕಾಂಗ್ರೆಸ್ ಸರ್ಕಾರ. ನಾನು ಆಗ್ರಹ ಮಾಡ್ತೀನಿ, ಈಗಾಗಲೇ ಕೋರ್ಟು ಡೇಟ್ ಕೊಟ್ಟಿದ್ದಾರೆ, ಫೈನಲ್ ಡೇಟ್. ಅದರೊಳಗಡೆ ಆದರೂ ಚುನಾವಣೆಯನ್ನು ನಡೆಸಿ. BJP ಈ ಚುನಾವಣೆಗೆ ತಯಾರಾಗಿದೆ. ನಾವು ಚುನಾವಣೆಯ ಪರವಾಗಿದ್ದೀರಿ, ಕೂಡಲೇ ಚುನಾವಣೆಗೆ ತಯಾರಿಯನ್ನು ಮಾಡಿ ಅನ್ನೋ ಕಾಂಗ್ರೆಸ್ ಸರ್ಕಾರಕ್ಕೆ
ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಸರ್ಕಾರದಲ್ಲಿ ಸಚಿವರು ಹೇಳಿದ್ದಾರೆ ಸರ್, ಅವರೇ ಬಿಜೆಪಿಗೆ ಖುಷಿ ಘೋಷಣೆ ಮೂಲಕ ಚುನಾವಣೆ ನಡೆಸಬಾರ್ದು. ಅದು ಅವರ ಮಾನಸಿಕ ಸ್ಥಿತಿ, ಕಾಂಗ್ರೆಸ್ ಅವ್ರ ಮಾನಸಿಕ ಸ್ಥಿತಿ ಎಷ್ಟು ಅಧೋಗತಿಗಿಳಿದ್ಬಿಟ್ಟಿದೆ ಅಂದರೆ, ಅವ್ರ ಮೇಲೆ ಏನೇ ತಪ್ಪಂದ್ರೂ ಬೇರೆಯವ್ರ ಮೇಲೆ ಅದು ಕೋತಿ ತಿಂದು ಮೇಕೆ ಮೂತಿಗೆ ಒರೆಸೋವಂಥ ಕೆಲಸ ಪಳಗ್ಬಿಟ್ಟಿದ್ದಾರೆ ಅವರು. ಅದರಿಂದ ಏನೇ ಬಂದ್ರೂ ವಿರೋಧ ಪಕ್ಷದ ಮೇಲೆ ಹೇಳೋವಂಥದ್ದು ಅವ್ರ ಚಾಳಿ. ನಾವು ಕಳೆದ ಬಾರಿನೇ ಲೆಟ್ರ್ ಕೊಟ್ಟಿದ್ದೀರಲ್ಲ, ಅಫಿಷಿಯಲ್ ಲೆಟ್ರ್ ಕೊಟ್ಟಿದ್ದೀರಿ, ನಾವು ಚುನಾವಣಾ ಆಯೋಗಕ್ಕೆ ಅಫಿಷಿಯಲ್ ಲೆಟ್ರ್ ಕೊಟ್ಟಿದ್ದೀರಿ ಚುನಾವಣೆ ನಡೆಸಿ ಅಂತ. ಅದರಿಂದ ಅವ್ರ ಸರ್ವೆ ಕಾಂಗ್ರೆಸ್ಸಲ್ಲಿ ಗೆಲ್ತೈತೆ ಅಂತ ಅವ್ರು ಯಾಕೆ ಮಾಡ್ತಾ ಇರಲ್ಲ ಚುನಾವಣೆನ? ನಾನು ಕಾಂಗ್ರೆಸ್ ಪಾರ್ಟಿಗೆ ಕೇಳ್ತೀನಿ, ಗೆಲ್ಲುತ್ತೆ ಅಂದಂಗಿದ್ರೆ ನೀವು ಯಾಕೆ ಚುನಾವಣೆಯನ್ನು ಮಾಡ್ತಾ ಇಲ್ಲ? ನೀವು ಸೋಲುತ್ತೆ ಅನ್ನೋ ಭಯದಿಂದ ನೀವು ಚುನಾವಣೆಯನ್ನು ಮುಂದೂಡ್ತಾ ಇದ್ದೀರಾ. ಅದನ್ನು ವಿರೋಧ ಪಕ್ಷದ ಮೇಲೆ ಯಥಾ ಪ್ರಕಾರ